ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ನವಿತಾ ಜೈನ್. ಸಿಎಂ ರೇಸ್ ಅಲ್ಲಿ ಹಿಂದೆ ಬಿದ್ರ ಸಿದ್ದು ಸ್ಪೀಡ್ ಹೆಚ್ಚಿಸಲು ಪ್ಲಾನ್ ಏನು? 3 ದಿನ 10 ಲಕ್ಷ ಜನ. ಹೇಗಿರಲಿದೆ ಸಿದ್ದರಾಮೋತ್ಸವ? ಸಿದ್ದು ಶಕ್ತಿ ಪ್ರದರ್ಶನ. ಯಾರಿಗೆ ಪೆಟ್ಟು, ಯಾರಿಗೆ ಸಂದೇಶ? ರಾಜ್ಯದಲ್ಲಿ ಸಿದ್ದು ಡಿಕೆ ವಾರ್ನಿಂದ ಖರ್ಗೆ ಕೈ ಮೇಲಾಗುತ್ತಾ? 2023ಕ್ಕೆ ಅತಂತ್ರ ಆದ್ರೆ ಖರ್ಗೆ ಸಿಎಂ ಆಗ್ತಾರಾ? ಏನಿದು ಲೆಕ್ಕಾಚಾರ? ಇದೇ ಹೊತ್ತಿನ ಫೋಕಸ್ 18 ವಿಶೇಷ. 3 ಆಟ, ಯಾರಿಗೆ ಕಿರೀಟ? ಸಿದ್ದು ಡಬಲ್ ಡಿಚ್ಚಿಗೆ ಗೌಡರು ಗರಂ, ಡಿಕೆ ಮುನಿಸು. ಸಿದ್ದು ಡಿಕೆಶಿ ಕೋಲ್ಡ್ ವಾರ್, ಖರ್ಗೆಗೆ ಮೇಡಮ್ ಸೀಕ್ರೆಟ್ ಟಾಸ್ಕ್. ಸಿಡಿದೆದ್ದ ಟಗರು ಮಾಸ್ಟರ್ ಸ್ಟ್ರೋಕ್ ಕೊಡುತ್ತಾ. ರಾಜ್ಯಸಭೆ ಚುನಾವಣೆ ಅಂದ್ರೆ ಗಲಾಟೆ, ಗದ್ದಲ, ಪ್ರಚಾರ ಏನೂ ಇಲ್ಲದೆ ಸೈಲೆಂಟ್ ಆಗಿ ಹೊಂದಾಣಿಕೆ ಮೂಲಕ ನಡೆದು ಹೋಗ್ತಾ ಇದ್ದಂತಹ ಪ್ರಕ್ರಿಯೆ. ಆದರೆ ಬದಲಾದ ಲೆಕ್ಕಾಚಾರಗಳಲ್ಲಿ ಈಗ ರಾಜ್ಯಸಭೆ ಆಯ್ಕೆಗೂ ಹಣಾಹಣಿ ಉಂಟಾಗಿದೆ. ಈ ಬಾರಿಯಂತೂ ರಾಜ್ಯದ 3 ಪಕ್ಷಗಳು ಹಠಕ್ಕೆ ಬಿದ್ದು ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿವೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಸುಕಿನ ಗುದ್ದಾಟ ನಡೆಸ್ತಾ ಇದ್ರೆ, ಇತ್ತ ಬಿಜೆಪಿ ಸಹ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಹಾಗಾಗಿ ಈ ಬಾರಿಯ ರಾಜ್ಯಸಭೆ ಚುನಾವಣೆ ಹಿಂದೆಂದಿಗಿಂತಲೂ ರಂಗೇರಿದ್ದು ಕೊನೆ ಕ್ಷಣದಲ್ಲಿ ಏನಾಗಬಹುದು ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. ಈ ನಡುವೆ ತಮ್ಮ ಅಭ್ಯರ್ಥಿಗಳನ್ನೇ ಗೆಲ್ಲಿಸಿಕೊಳ್ಬೇಕು ಅಂತ ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಅಭ್ಯರ್ಥಿಗಳು ಒಳಗೊಳಗೆ ರಣತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಬಾರಿ ರಾಜ್ಯಸಭೆ ಚುನಾವಣೆ ಎಷ್ಟು ಸ್ಥಾನಗಳಿಗೆ ನಡೀತಾ ಇದೆ, ಲೆಕ್ಕಾಚಾರಗಳೇನು ಅನ್ನೋದನ್ನ ಒಮ್ಮೆ ನೋಡಿಬಿಡೋಣ. ಈಗ ರಾಜ್ಯದಿಂದ 4 ರಾಜ್ಯಸಭೆ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದ್ದು, ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬಿಜೆಪಿ ನಿರ್ಮಲಾ ಸೀತಾರಾಮನ್ ಮತ್ತು ಜಗ್ಗೇಶ್ರನ್ನ ಕಣಕ್ಕಿಳಿಸಿತ್ತು. ಈ ಇಬ್ಬರು ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ರೂ ಬಿಜೆಪಿ ಬಳಿ ಮತ್ತಷ್ಟು ಮತಗಳು ಉಳಿಯಲಿವೆ. ಅವುಗಳನ್ನ ಬೇರೆ ಅಭ್ಯರ್ಥಿಗಳಿಗೆ ಯಾಕೆ ಕೊಡಬೇಕು ಅಂತ 3ನೇ ಅಭ್ಯರ್ಥಿಯಾಗಿ ಮಾಜಿ ಎಂಎಲ್ಸಿ ಲೆಹರ್ ಸಿಂಗ್ಗೂ ಅವಕಾಶ ಕೊಟ್ಟಿದೆ. ಇನ್ನೂ ಒಂದು ಅಭ್ಯರ್ಥಿಯನ್ನ ಸುಲಭವಾಗಿ ಗೆಲ್ಲಿಸಿಕೊಳ್ಳಬಲ್ಲ ಸಾಮರ್ಥ್ಯ ಇರುವ ಕಾಂಗ್ರೆಸ್ ತಮ್ಮ ಅಭ್ಯರ್ಥಿಯಾಗಿ ಜೈರಾಮ್ ರಮೇಶ್ರನ್ನ ಕಣಕ್ಕಿಳಿಸಿತ್ತು. ಆದರೆ ಜೆಡಿಎಸ್ಗೆ ಸಪೋರ್ಟ್ ಮಾಡೋದು ಬೇಡ ಅನ್ನೋ ದೃಷ್ಟಿಯಿಂದ 2ನೇ ಅಭ್ಯರ್ಥಿಯನ್ನು ಅಖಾಡಕ್ಕೆ ಬಿಟ್ಟಿದೆ. ಅವರೇ ಮನ್ಸೂರ್ ಖಾನ್. ಇನ್ನೂ ಅಷ್ಟೇನೂ ಸಂಖ್ಯಾಬಲ ಇಲ್ಲದೇ ಇದ್ರೂ ಕಾಂಗ್ರೆಸ್ ಬಿಜೆಪಿ ಬೆಂಬಲ ಪಡೆದು ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಜೆಡಿಎಸ್ ಸಹ ಕುಪೇಂದ್ರ ರೆಡ್ಡಿಯನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಸದ್ಯ ಜೆಡಿಎಸ್ ಅಭ್ಯರ್ಥಿ ಗೆಲ್ಲಬೇಕಾದ್ರೆ ಅವರಿಗೆ ಬೇರೆ ಪಕ್ಷಗಳ ಬೆಂಬಲ ಬೇಕೇ ಬೇಕು. ಅದಕ್ಕಾಗಿ ಅವರು ಮತ್ತೊಮ್ಮೆ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ. ಜೆಡಿಎಸ್ನ ವಿಧಾನಸಭಾ ಸಂಖ್ಯಾಬಲ 32. ಆದರೂ ಜೆಡಿಎಸ್ ತನ್ನ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಯನ್ನ ಕಣಕ್ಕಿಳಿಸಿದೆ. ಇದಕ್ಕೆ ಕಾರಣ ಕಾಂಗ್ರೆಸ್ನ ಬೆಂಬಲ ಸಿಗುತ್ತೆ ಅನ್ನೋ ವಿಶ್ವಾಸ. ಯಾಕಂದ್ರೆ ಕಳೆದ ಬಾರಿ ದೇವೇಗೌಡರಿಗೆ ಕಾಂಗ್ರೆಸ್ ಬೆಂಬಲ ನೀಡಿ ರಾಜ್ಯಸಭೆಗೆ ಆರಿಸಿ ಕಳಿಸಿದಂತೆ ಈ ಬಾರಿಯೂ ಕಾಂಗ್ರೆಸ್ ತನ್ನ ಬೆಂಬಲಕ್ಕೆ ನಿಲ್ಲಬಹುದು ಎಂಬ ಲೆಕ್ಕಾಚಾರದಲ್ಲಿ ಜೆಡಿಎಸ್ ಕುಪೇಂದ್ರ ರೆಡ್ಡಿಯನ್ನ ಕಣಕ್ಕಿಳಿಸಿದೆ. ಜೆಡಿಎಸ್ನ ಸಂಖ್ಯಾಬಲ 32 ಇರೋ ಕಾರಣ ಕುಪೇಂದ್ರ ರೆಡ್ಡಿ ಗೆಲುವಿಗೆ ಇನ್ನೂ 13 ಮತಗಳು ಬೇಕು. ಹಾಗೆ ಕಾಂಗ್ರೆಸ್ ತನ್ನ ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡ್ರೆ ಅವರ ಬಳಿ ಇನ್ನೂ 24 ಮತಗಳು ಉಳಿದಿರುತ್ತೆ. ಅದರಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ 13 ಮತ ಸಿಕ್ಕರೆ ಗೆದ್ದು ಬಿಡಬಹುದು. ಆದ್ರೆ ಈ ಬಾರಿ ಸಿದ್ದರಾಮಯ್ಯ ಪ್ಲಾನ್ನಿಂದ ಕಾಂಗ್ರೆಸ್ 2ನೇ ಅಭ್ಯರ್ಥಿಯನ್ನ ಹಾಕಿದ್ದು ಜೆಡಿಎಸ್ಗೆ ಹೊಡೆತ ಕೊಡುತ್ತಿದೆ. ಹೀಗೆ ಸಿದ್ದರಾಮಯ್ಯ ಜೆಡಿಎಸ್ಗೆ ಅಡ್ಡಗಾಲು ಹಾಕಲು ಕಾರಣವೂ ಇಲ್ಲದೇ ಇಲ್ಲ.
ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಉರುಳಿದಾಗಿನಿಂದ ಮಾಜಿ ಸಿಎಂ ಕುಮಾರಸ್ವಾಮಿ ಸಿದ್ದರಾಮಯ್ಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನಿಮ್ಮಿಂದಲೇ ಸರ್ಕಾರ ಉರುಳಿದ್ದು ಅಂತ ವಾಗ್ದಾಳಿ ನಡೆಸುತ್ತಲೇ ಇರುತ್ತಾರೆ. ಅಲ್ಲದೆ ಸಿದ್ದರಾಮಯ್ಯಗೆ ಇರುವ ಅಲ್ಪಸಂಖ್ಯಾತರ ಬೆಂಬಲವನ್ನು ಇಲ್ಲವಾಗಿಸಲು ಜೆಡಿಎಸ್ ಪ್ರಯತ್ನಿಸುತ್ತಿದೆ. ಇದರಿಂದ ರೊಚ್ಚಿಗೆದ್ದಿರುವ ಸಿದ್ದರಾಮಯ್ಯ ಈಗ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಿ ಈ ಬಾರಿ ಜೆಡಿಎಸ್ ನಮಗೆ ಸಪೋರ್ಟ್ ಮಾಡಲಿ ಅಂತ ಸವಾಲ್ ಹಾಕಿದ್ದಾರೆ. ಇದರಿಂದ ಜೆಡಿಎಸ್ ಈಗ ಇಕ್ಕಟ್ಟಿಗೆ ಸಿಲುಕಿದ್ದು ಸಮಸ್ಯೆ ಪರಿಹಾರಕ್ಕೆ ದೊಡ್ಡಗೌಡರ ಮೊರೆ ಹೋಗಿದೆ. ಹೇಗಾದ್ರೂ ಮಾಡಿ ತಮ್ಮ ಒಬ್ಬ ಅಭ್ಯರ್ಥಿಯನ್ನಾದ್ರೂ ಗೆಲ್ಲಿಸಿಕೊಳ್ಳಲೇಬೇಕು ಅಂತ ಹಠಕ್ಕೆ ಬಿದ್ದಿರುವ ಜೆಡಿಎಸ್ ಸಿದ್ದರಾಮಯ್ಯನವರ ಬಳಿಗೆ ಹೋಗಿ ಬೆಂಬಲ ಕೇಳಿತ್ತು. ಆದರೆ ಅದನ್ನ ಸಿದ್ದು ನಯವಾಗಿ ತಿರಸ್ಕರಿಸಿದ್ದಾರೆ. ತಮ್ಮ ಬಳಿ ಬಂದಿದ್ದ ಶರವಣ ಮತ್ತು ಜೆಡಿಎಸ್ ನಾಯಕರನ್ನ ಈ ಬಾರಿ ನೀವೇ ನಮಗೆ ಬೆಂಬಲ ಕೊಡಿ ಅಂತ ಹೇಳುವ ಮೂಲಕ ಬಂದ ದಾರಿಗೆ ಸುಂಕವಿಲ್ಲದೆ ಕಳಿಸಿದ್ದಾರೆ. ಹಾಗಾಗಿ ಸಿದ್ದು ನಂಬಿಕೊಂಡ್ರೆ ಕೆಲಸ ಆಗಲ್ಲ ಅಂತ ತೀರ್ಮಾನಿಸಿದ್ದ ದೇವೇಗೌಡರು ಎಲ್ಲಿ ಏನು ಮಾಡಬೇಕು ಅದನ್ನ ಮಾಡಿ ಮುಗಿಸಿದ್ದಾರೆ ಅಂತ ಹೇಳಲಾಗುತ್ತಿದೆ. ಪಕ್ಷದ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರು ಹಾಗೂ ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣವರ ಒಂದು ಆದೇಶ ಮೇರೆಗೆ ನಾನು ಮತ್ತು ನಮ್ಮ ಫಾರೂಕ್ ಸಾಹೇಬ್ರು MLC ಅವರು ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ಬಂದಿದ್ದೀವಿ. ತಮಗೆಲ್ಲ ಗೊತ್ತಿದೆ, ಈ ರಾಜ್ಯಸಭಾ ಅಭ್ಯರ್ಥಿ ವಿಚಾರದಲ್ಲಿ ನಾವು ಸೆಕ್ಯುಲರ್ಗಳು ಜಾತ್ಯತೀತ ಉಳಿಬೇಕು, ರಾಷ್ಟ್ರೀಕರಣ ಅಂತ ಬಂದಾಗ ನಾವೆಲ್ಲ ಕೂಡ ಒಂದೇ ಧ್ವನಿಯಿಂದ ಹೋರಾಟ ಮಾಡಬೇಕು, ಯಾವುದೇ ಕಾರಣಕ್ಕೂ BJP ಗೆಲ್ಲಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ ಅವರ ಒಂದು ಮನಸ್ಥಿತಿ ಕೂಡ ಇತ್ತು. ನಮ್ಮ ಮನಸ್ಥಿತಿ ಕೂಡ ಅದೇ ಇರತಕ್ಕಂಥದ್ದು. ಅದರಿಂದ ಇವತ್ತು ನಾವಿಬ್ಬರು ಕೂಡ ಬಂದು ಭೇಟಿ ಮಾಡಿ ಅವರಿಗೆ ನಾವು ಮನವಿಯನ್ನು ಮಾಡಿಕೊಂಡಿದ್ದೀವಿ. ನಾಡಿದ್ದೇನು ಶುಕ್ರವಾರ ವಿಡ್ರಾ ಮಾಡಲಿಕ್ಕೆ ಕೊನೆಯ ದಿನ ಇರೋದ್ರಿಂದ ಇವತ್ತು ನಾವೊಂದು ನಮ್ಮ ಒಂದು ವಿಚಾರವನ್ನು ವೈಯಕ್ತಿಕವಾಗಿ ಏನೇ ಒಂದು ವ್ಯತ್ಯಾಸಗಳಿದ್ರೂ ಕೂಡ ಈ ಥರ ಒಂದು ವಿಚಾರ ಅಂತ ಬಂದಾಗ ಜಾತ್ಯತೀತ ಉಳಿಬೇಕು, ರಾಷ್ಟ್ರೀಕರಣದಲ್ಲಿ ಹಲವಾರು ವಿಚಾರಗಳಲ್ಲಿ ನಾವೆಲ್ಲ ಜೊತೆಲಿ ನಿಲ್ಲಬೇಕು ಅಂತ ಹೇಳಿ ಸ್ವಲ್ಪ ಚರ್ಚೆಯನ್ನು ಕೂಡ ಮಾಡಿದ್ವಿ. ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಜೆಡಿಎಸ್ ಮ್ಯಾಚ್ ಫಿಕ್ಸ್. ಖರ್ಗೆ ಮೂಲಕ ಸಿದ್ದರಾಮಯ್ಯಗೆ ಟಕ್ಕರ್ ಕೊಟ್ರ HDD. ಸಿದ್ದರಾಮಯ್ಯ ಹೇಳಿದ ಮಾತು ಕೇಳಲ್ಲ ಅಂತ ಗೊತ್ತಾಗಿದ್ದೇ ತಡ HD ದೇವೇಗೌಡರು ನೇರ ಕಾಂಗ್ರೆಸ್ ಹೈಕಮಾಂಡ್ ಸಂಪರ್ಕ ಮಾಡಿದ್ದಾರೆ. ಅದು ಮಲ್ಲಿಕಾರ್ಜುನ್ ಖರ್ಗೆ ಮೂಲಕ ಅನ್ನೋದು ಮತ್ತೊಂದು ವಿಶೇಷ. ಏನಾದ್ರೂ ಮಾಡಿ ಕಾಂಗ್ರೆಸ್ ಎರಡನೇ ಅಭ್ಯರ್ಥಿ ಮನ್ಸೂರ್ ಖಾನ್ ನಾಮಪತ್ರ ವಾಪಸ್ ತೆಗೆಸಬೇಕು, ಅದು ಹೈಕಮಾಂಡ್ನಿಂದ ಮಾತ್ರ ಸಾಧ್ಯ ಅಂತ ದೇವೇಗೌಡರು ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಮಾತನಾಡಿದ್ದಾರಂತೆ. ಅದಕ್ಕೆ ನೆರವಾಗಿದ್ದು ಇದೇ ಕಾಂಗ್ರೆಸ್ನ ಖರ್ಗೆ ಸಾಹೇಬರು. ಸಿದ್ದರಾಮಯ್ಯ DKC ಬಿಟ್ಟು ಖರ್ಗೆ ಜೊತೆ ದೇವೇಗೌಡರು ಕೈ ಮಿಲಾಯಿಸಿದ್ದು ಯಾಕೆ ಅನ್ನೋದು ಈಗ ಹೊಸ ಪ್ರಶ್ನೆ ಹುಟ್ಟು ಹಾಕಿದೆ. ಸದ್ಯ ಖರ್ಗೆ ಬಳಿ ದೇವೇಗೌಡರು ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳಿದ್ದು ಹೈಕಮಾಂಡ್ ಬಳಿಯೂ ಮಾತಾಡಿಸಿದ್ದಾರಂತೆ. ಕಾಂಗ್ರೆಸ್ ಎರಡನೇ ಅಭ್ಯರ್ಥಿಯನ್ನ ಹಾಕುವುದರಿಂದ ಯಾವುದೇ ಪ್ರಯೋಜನ ಇಲ್ಲ, ಗೆಲ್ಲಲೂ ಸಾಧ್ಯವಿಲ್ಲ. ಅದೇ ಈ ಬಾರಿ ನಮಗೆ ಸಪೋರ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ನೆರವಿಗೆ ಬರ್ತೇವೆ ಅಂತ HDD ಕಾಂಗ್ರೆಸ್ ಹೈಕಮಾಂಡ್ಗೆ ಹೇಳಿದ್ದಾರೆ. ಅಲ್ಲದೆ ಮಲ್ಲಿಕಾರ್ಜುನ್ ಖರ್ಗೆಗೆ ಅಭಯವನ್ನು ಕೊಟ್ಟಿದ್ದಾರಂತೆ. ಈಗ ನೀವು ನಮ್ಮ ಬೆಂಬಲಕ್ಕೆ ನಿಂತರೆ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಗೆಲುವಿಗೆ ಶ್ರಮಿಸುವುದರ ಜೊತೆಗೆ ಅತಂತ್ರ ಸ್ಥಿತಿಯಲ್ಲಿ ನಿಮ್ಮನ್ನೇ CM ಮಾಡಲಾಗುವುದು ಅಂತಲೂ ಹೇಳಿದ್ದಾರಂತೆ. ರಾಜ್ಯದಲ್ಲಿ ದಲಿತ CM ಕೂಗು ಹಲವು ದಿನಗಳಿಂದಲೂ ಕೇಳಿಬರುತ್ತಿದೆ. ಜೊತೆಗೆ ಸಿದ್ದು ಮತ್ತು DKC ಮೇಲೆ ಜೆಡಿಎಸ್ಗೆ ಸಾಕಷ್ಟು ಕೋಪವೂ ಇದೆ. ಅದಕ್ಕಾಗಿ ಮುಂದಿನ ಬಾರಿ ಅತಂತ್ರ ಸ್ಥಿತಿ ನಿರ್ಮಾಣವಾದ್ರೆ ದಲಿತ CM ಮಾಡೋದಾದ್ರೆ ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಖರ್ಗೆ ಪಟ್ಟ ಕಟ್ಟಬಹುದು ಅಂತ ಹೇಳಲಾಗ್ತಿದೆ. ಈ ಆಫರ್ನಿಂದಲೇ ಈಗ ಮಲ್ಲಿಕಾರ್ಜುನ್ ಖರ್ಗೆ ಜೆಡಿಎಸ್ ಪರ ವಕಾಲತ್ತು ವಹಿಸಿದ್ದು ಹೈಕಮಾಂಡ್ ಬಳಿಯೂ ಮಾತಾಡಿದ್ದಾರಂತೆ. ಬುಧವಾರ ಬೆಳಿಗ್ಗೆ ಸೋನಿಯಾ ಭೇಟಿಯಾದ ಖರ್ಗೆ ಜೆಡಿಎಸ್ನ ಕುಪೇಂದ್ರ ರೆಡ್ಡಿ ಪರ ಲಾಬಿ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿವೆ. ಕುಪೇಂದ್ರ ರೆಡ್ಡಿ ಬೆಂಬಲಿಸಿದ್ರೆ ಒಳ್ಳೆಯದು, ಜಾತ್ಯತೀತ ಶಕ್ತಿಗಳು ಒಗ್ಗಟ್ಟಾಗಿರಬೇಕು, ಹಾಗಾಗಿ ಜೆಡಿಎಸ್ ಬೆಂಬಲಿಸಿ ಕೈ ಅಭ್ಯರ್ಥಿ ನಾಮಪತ್ರ ವಾಪಸ್ ಪಡೆಯಲಿ ಅಂತ ಸೋನಿಯಾಗೆ ಖರ್ಗೆ ಮನವರಿಕೆ ಮಾಡಿದ್ದಾರಂತೆ. ಅಭ್ಯರ್ಥಿ ಮನ್ಸೂರ್ ಖಾನ್ಗೆ ನೀವೇ ಸೂಚನೆ ಕೊಡಿ ಅಂತ ಸೋನಿಯಾ ಗಾಂಧಿಗೆ ಹೇಳಿದ್ದಾರಂತೆ. ಹೀಗೆ ಖರ್ಗೆ ಮೂಲಕ HDD ಸಿದ್ದರಾಮಯ್ಯಗೆ ತಿರುಗೇಟು ಕೊಟ್ಟಿದ್ದಾರೆ.
ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ಮತ್ತು ಡಿಕೆಶಿ ನಡುವೆ ಸಿಎಂ ರೇಸ್ ವಾರ್ ನಡೀತಾ ಇದೆ. ಈ ಇಬ್ಬರು ಸಿಎಂ ಆಗುವುದು ಜೆಡಿಎಸ್ಗೆ ಇಷ್ಟವಿಲ್ಲ. ಹಾಗಾಗಿ ಖರ್ಗೆಗೆ ಸಿಎಂ ಆಸೆ ಹುಟ್ಟಿಸಿ ಈಗ ತಮ್ಮ ಕೆಲಸವನ್ನ ಮಾಡಿಸಿಕೊಳ್ಳಲು ಜೆಡಿಎಸ್ ಮುಂದಾಗಿದೆ. ಅದಕ್ಕಾಗಿಯೇ ಖರ್ಗೆ ಬಳಿ ಮಾತನಾಡಿದ ಎಚ್ಡಿಡಿ ಕುಪೇಂದ್ರ ರೆಡ್ಡಿಯನ್ನ ಖರ್ಗೆ ಬಳಿ ಕಳಿಸಿದ್ರು. ಈಗ ಖರ್ಗೆ ಸಹ ಜೆಡಿಎಸ್ ಅಭ್ಯರ್ಥಿ ಪರ ಹೈಕಮಾಂಡ್ ಬಳಿ ಬ್ಯಾಟಿಂಗ್ ಮಾಡಿದ್ದು, ಸೋನಿಯಾ ಸಹ ಇದಕ್ಕೆ ಸ್ಪಂದಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ ಎರಡು ಬಣಗಳಾಗಿದ್ದು ಹೈಕಮಾಂಡ್ ಯಾರ ಮಾತನ್ನ ಕೇಳಬೇಕು, ಯಾರ ಮಾತನ್ನ ನಂಬಬೇಕು ಅನ್ನೋ ಗೊಂದಲದಲ್ಲಿದೆ. ಹಾಗಾಗಿಯೇ ಎರಡು ಬಣಗಳಲ್ಲೂ ಇಲ್ಲದೆ ತಟಸ್ಥವಾಗಿರುವ ಹಿರಿಯ ನಾಯಕ ಖರ್ಗೆ ಮೇಲೆ ಹೈಕಮಾಂಡ್ ನಂಬಿಕೆ ಇಟ್ಟಿದೆ. ಅಲ್ಲದೆ ರಾಜ್ಯದಲ್ಲಿ ನಡೆಯುತ್ತಿರುವ ಎಲ್ಲಾ ವಿಚಾರಗಳನ್ನು ಆಗಿಂದಾಗೆ ಹೈಕಮಾಂಡ್ಗೆ ಮುಟ್ಟಿಸುವ ಕೆಲಸವನ್ನ ಖರ್ಗೆ ಮಾಡುತ್ತಿದ್ದು ಅವರ ಮೇಲೆ ಹೈಕಮಾಂಡ್ಗೆ ನಂಬಿಕೆ ಇದೆ. ಇದನ್ನೆಲ್ಲ ತಿಳಿದುಕೊಂಡಿರುವ ಎಚ್ಡಿಡಿ ಖರ್ಗೆ ಮೂಲಕ ತಮ್ಮ ಕೆಲಸ ಮಾಡಿಸಿಕೊಳ್ಳಲು ಮುಂದಾಗಿದ್ದಾರೆ. ಸದ್ಯ ಖರ್ಗೆ ಮಾತಿಗೆ ಸೋನಿಯಾ ಒಪ್ಪುವ ಸಾಧ್ಯತೆ ಇದ್ದು ಜೆಡಿಎಸ್ಗೆ ಬೆಂಬಲ ಕೊಡಬಹುದು ಅನ್ನೋ ಮಾತುಗಳು ಕೇಳಿಬರುತ್ತಿವೆ. ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ಸೋನಿಯಾ ಗಾಂಧಿಯವರ ಹತ್ರನೇ ದೇವೇಗೌಡರೇ ಮಾತಾಡಿದ್ದಾರೆ. ದೇವೇಗೌಡರು ಮಾತಾಡಿದ ಮೇಲೆ ಅವ್ರ ಒಪಿನಿಯನ್ ಅವ್ರು ಕೊಟ್ಟ ಮೇಲೆ ಅವರು ವೇಣುಗೋಪಾಲ್ ಅವರಿಗೆ ಕುಮಾರಸ್ವಾಮಿಯವರು ಮತ್ತು ಖರ್ಗೆ ಸಾಹೇಬರು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರು ಎಲ್ಲರನ್ನೂ ಭೇಟಿ ಮಾಡಿದ್ದಾರೆ. ಈಗ ಅವರೇನು ನಮ್ಮ ಬೆಂಬಲ ಕೇಳಿಲ್ಲ. ನಾವು ಬೆಂಬಲನ ಸೋನಿಯಾ ಗಾಂಧಿಯವ್ರ ಹತ್ರ ಅವ್ರು ಇವತ್ತುವರೆಗೆ ನಮ್ಗೆ ಯಾರೂ ಬೆಂಬಲ ಕೇಳಿಲ್ಲ. ಅವ್ರು ಅರ್ಜಿ ಹಾಕುವಲು ಅವರೇ ಹೇಳಿದಾರಲ್ಲ, ನಾವು ಯಾರನ್ನೂ ಕೇಳಲ್ಲ, ಜೆಡಿಎಸ್ ಕೇಳಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ನೆನ್ನೆ ಹೇಳಿದ್ವೇನ್ರಿ, ಮತ್ತಿನ್ನೇನು? ಒಂದು ವೇಳೆ ಖರ್ಗೆ ಮಾತು ಕೇಳಿ ಹೈಕಮಾಂಡ್ ಮನ್ಸೂರ್ ಖಾನ್ರಿಂದ ನಾಮಪತ್ರ ವಾಪಸ್ ತೆಗೆಸಿದ್ರೆ ಪರೋಕ್ಷವಾಗಿ ಸಿದ್ದರಾಮಯ್ಯಗೆ ಭಾರೀ ಹಿನ್ನಡೆ ಆದಂತೆ ಆಗುತ್ತದೆ. ಈಗಾಗಲೇ ರಾಜ್ಯದಲ್ಲಿ ಡಿಕೆಶಿ ಬೆಳವಣಿಗೆಯಿಂದ ತಲೆಕೆಡಿಸಿಕೊಂಡಿರುವ ಸಿದ್ದು ಈಗ ಸಿಎಂ ರೇಸ್ಗೆ ಮತ್ತೊಬ್ಬ ಅಭ್ಯರ್ಥಿ ಖರ್ಗೆ ಎಂಟ್ರಿ ಆಗುವುದನ್ನು ಸಹಿಸುವುದಿಲ್ಲ. ಅದರಲ್ಲೂ ಹೈಕಮಾಂಡ್ ಇತ್ತೀಚೆಗೆ ತಮ್ಮನ್ನ ಕಡೆಗಣಿಸುತ್ತಿದೆ, ಡಿಕೆಶಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುತ್ತಿದೆ ಅನ್ನೋದು ಸಿದ್ದು ಮತ್ತು ಅವರ ಬೆಂಬಲಿಗರ ಭಾವನೆ. ಹಾಗಾಗಿ ಮನ್ಸೂರ್ ಖಾನ್ ನಾಮಪತ್ರ ವಾಪಸ್ ಪಡೆಯುವಂತೆ ಹೈಕಮಾಂಡ್ ಸೂಚಿಸಿದ್ರೆ ಸಿದ್ದು ಹೈಕಮಾಂಡ್ ವಿರುದ್ಧ ಸಿಡಿದೇಳುವ ಸಾಧ್ಯತೆ ಇದೆ. ಅಥವಾ ತಮ್ಮ ಸಾಮರ್ಥ್ಯ ತೋರಿಸಲು ಏನಾದರೂ ಮಾಡಬಹುದು. ಯಾಕಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಮುನ್ನೆಲೆಗೆ ಬರಬೇಕು ಅಂತ ಅವರ ಬೆಂಬಲಿಗರು ಅಪೇಕ್ಷೆ ಪಡುತ್ತಿದ್ದಾರೆ. ರಾಜ್ಯದಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಾರಾ ಸಿದ್ದರಾಮಯ್ಯ? ಮುಂದಿನ ಸಿಎಂ ನಾನೇ ಎಂಬ ಸಂದೇಶ ರವಾನಿಸ್ತಾರೆ. ರಾಜ್ಯದಲ್ಲಿ 5 ವರ್ಷ ಆಡಳಿತ ಪೂರ್ಣಗೊಳಿಸಿದ ಸಿದ್ದರಾಮಯ್ಯ ಉತ್ತಮ ಆಡಳಿತವನ್ನೇ ಮಾಡಿದ್ರು. ಬಡವರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಭರ್ಪೂರ ಯೋಜನೆಗಳನ್ನೇ ಕೊಟ್ಟಿದ್ರು. ಅದೇ ಹುಮ್ಮಸ್ಸಿನಲ್ಲಿ ಮತ್ತೊಮ್ಮೆ ಗೆಲ್ಲಬಹುದು, ಮತ್ತೊಂದು ಅವಧಿಗೂ ನಾನೇ ಸಿಎಂ ಅನ್ನೋ ಕನಸನ್ನು ಕಾಣ್ತಾ ಇದ್ರು. ಆದ್ರೆ ಜನ ಮಾತ್ರ ಅವರಿಗೆ ಶಾಕ್ ಕೊಟ್ಬಿಟ್ಟಿದ್ರು. ಬಿಜೆಪಿಗಿಂತ ಕಡಿಮೆ ಸೀಟುಗಳನ್ನು ಕೊಟ್ಟಿದ್ರು. ಇದರಿಂದ ವಿಚಲಿತರಾದ ಸಿದ್ದರಾಮಯ್ಯ ಈಗಲೂ ಅದನ್ನ ಹೇಳಿಕೊಳ್ತಾ ಇರ್ತಾರೆ. ನಾನು ಉತ್ತಮ ಆಡಳಿತ ಕೊಟ್ಟರೂ ಜನ ಆಶೀರ್ವಾದ ಮಾಡಲಿಲ್ಲ, ಮುಂದಿನ ಬಾರಿ ಜನ ಆಶೀರ್ವಾದ ಮಾಡಿದ್ರೆ ಇನ್ನೂ ಹೆಚ್ಚಿನ ಯೋಜನೆಗಳನ್ನು ಕೊಡ್ತೀನಿ ಅಂತ ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ. ಆದ್ರೆ ಹೀಗೆ ಮಾತಾಡುವುದು ಇನ್ನುಳಿದ ಕಾಂಗ್ರೆಸ್ ನಾಯಕರಿಗೆ ಸುತಾರಾಮ್ ಇಷ್ಟವಿಲ್ಲ. ಈಗಾಗಲೇ ಜನ ಸಿದ್ದರಾಮಯ್ಯನವರ ಆಡಳಿತವನ್ನು ತಿರಸ್ಕರಿಸಿದ್ದಾರೆ. ಹಾಗಾಗಿ ಬೇರೆಯವರ ಮುಖವನ್ನ ಇಟ್ಟುಕೊಂಡು ಚುನಾವಣೆ ಎದುರಿಸಬೇಕು ಅನ್ನೋದು ಕಾಂಗ್ರೆಸ್ ಪ್ಲಾನ್. ಅದಕ್ಕಾಗಿಯೇ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಮುನ್ನೆಲೆಗೆ ಬಂದು ನಿಂತಿದ್ದಾರೆ. ಸಿಎಂ ರೇಸ್ಗೆ ಡಿಕೆಶಿ ಎಂಟ್ರಿ ಆದ ಮೇಲೆ ಸಿದ್ದು ಮತ್ತು ಡಿಕೆಶಿ ನಡುವೆ ಕೋಲ್ಡ್ ವಾರ್ ಶುರುವಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ. ಅದನ್ನು ಮುಚ್ಚಲು ಹೈಕಮಾಂಡ್ ಎಷ್ಟು ಪ್ರಯತ್ನ ಪಟ್ಟರೂ ಸಾಧ್ಯವಾಗುತ್ತಿಲ್ಲ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ರೇಸ್ ಶುರುವಾಗಿದ್ದು ಇಂದು ನಿನ್ನೆಯಿಂದಲ್ಲ. ಯಾವತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂತು ಆಗಿನಿಂದಲೇ ಕಾಂಗ್ರೆಸ್ನಲ್ಲಿ ಸಿಎಂ ರೇಸ್ ಕೂಡ ಶುರುವಾಗಿದೆ. ವಿಧಾನಸಭೆಗೆ 3-4 ವರ್ಷವಿರುವಾಗಲೇ ಕಾಂಗ್ರೆಸ್ನ ಮುಂದಿನ ಸಿಎಂ ಯಾರು ಅನ್ನೋ ಲೆಕ್ಕಾಚಾರಗಳು ಶುರುವಾಗಿದ್ವು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಬೆಂಬಲಿಗರು ನಮ್ಮ ನಾಯಕನೇ ಸಿಎಂ ಅಂತ ಹೇಳ್ಕೊಂಡು ಓಡಾಡಿದ್ದು ಆಯಿತು. ಅನಂತರ ಇದು ಹೈಕಮಾಂಡ್ ಮಟ್ಟಕ್ಕೂ ಹೋಗಿ ಅವರು ಸಹ ಸಿಎಂ ಹೇಳಿಕೆಗಳಿಗೆ ಕಡಿವಾಣ ಹಾಕುವ ಪ್ರಯತ್ನ ಮಾಡಿದ್ರು. ಆದ್ರೆ ಇದು ಅಷ್ಟಕ್ಕೆ ನಿಲ್ತಾ ಅಂದ್ರೆ ಖಂಡಿತ ಇಲ್ಲ. ಅಲ್ಲಿವರೆಗೂ ಇದ್ದ ಬಹಿರಂಗ ಹೇಳಿಕೆಗಳು ಕಡಿಮೆಯಾಗಿ ಶಕ್ತಿ ಪ್ರದರ್ಶನದ ಕಸರತ್ತುಗಳು ಜಾಸ್ತಿ ಆದವು. ಇಲ್ಲಿ ಡಿಕೆ ಶಿವಕುಮಾರ್ ಮುಂದೆ ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಹಿನ್ನಡೆ ಆಯಿತು ಅಂತಲೇ ಹೇಳಬಹುದು. ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ, ಕೆಪಿಸಿಸಿ ಅಧ್ಯಕ್ಷ ಅಂದ್ರೆ ಕಾಂಗ್ರೆಸ್ ಎನ್ನುವಂತೆ ಆಗಿದೆ. ಇದನ್ನ ಸ್ವತಃ ಕಾಂಗ್ರೆಸ್ ನಾಯಕರೇ ಹೇಳ್ತಾ ಇದ್ದಾರೆ. ಇಂತಹ ಸ್ಥಿತಿಯಲ್ಲಿ ಮತ್ತೆ ಸಿಎಂ ರೇಸ್ನಲ್ಲಿ ಮುನ್ನೆಲೆಗೆ ಬರಲು ಸಿದ್ದರಾಮಯ್ಯ ಪ್ರಯತ್ನಿಸುತ್ತಿದ್ದಾರೆ. ಹೌದು, ಈಗ ಚುನಾವಣೆ ಸಹ ಹತ್ತಿರಕ್ಕೆ ಬಂದಿದ್ದು ಏನಾದ್ರೂ ಮಾಡಿ ಸಿದ್ದು ಸಿಎಂ ರೇಸ್ನಲ್ಲಿ ಮುಂದೆ ಬರಬೇಕಿದೆ. ಇಲ್ಲವಾದ್ರೆ ಈಗ ನಡೆಯುತ್ತಿರುವ ಡಿಕೆಶಿ ಹವಾದ ಮುಂದೆ ಸಿದ್ದು ಮಂಕಾಗಿ ಸಿಎಂ ರೇಸ್ನಿಂದ ಔಟ್ ಆಗಬೇಕಾಗುತ್ತೆ. ಅದಕ್ಕಾಗಿ ಸಿದ್ದು ಬೆಂಬಲಿಗರು ಮತ್ತೆ ಸಿದ್ದರಾಮಯ್ಯನವರನ್ನ ಮಾಸ್ ಲೀಡರ್ ಆಗಿ ತೋರಿಸಲು ಮುಂದಾಗಿದ್ದಾರೆ. ಕೆಲ ತಿಂಗಳ ಹಿಂದೆಯೇ ಕಬಿನಿ ಹಿನ್ನೀರಿನಲ್ಲಿ ಎಚ್ ಸಿ ಮಹದೇವಪ್ಪ ಸೇರಿದಂತೆ ಹಲವು ಸಿದ್ದರಾಮಯ್ಯ ಬೆಂಬಲಿಗರು ಒಂದು ರಹಸ್ಯ ಮೀಟಿಂಗ್ ನಡೆಸಿದ್ರು. ಆದ್ರೆ ಆಗ ಏನನ್ನೂ ಹೇಳದ ಸಿದ್ದರಾಮಯ್ಯ ವಿಶ್ರಾಂತಿಗಾಗಿ ಬಂದಿದ್ದೆ, ಹಾಗೆ ಇಲ್ಲಿನ ಸ್ಥಳೀಯ ಮುಖಂಡರು ಮಾತಾಡಿಸಿಕೊಂಡು ಹೋಗಲು ಬಂದಿದ್ದಾರೆ ಅಂತ ಹೇಳಿ ಸುಮ್ಮನಾಗಿದ್ರು. ಅದಕ್ಕೂ ಮೊದಲಿನಿಂದಲೇ ಸಿದ್ದರಾಮಯ್ಯ ಸಹ ಅಹಿಂದ ಸಮಾವೇಶದ ರೀತಿ ಮತ್ತೊಮ್ಮೆ ಸಮಾವೇಶ ಮಾಡಬೇಕು ಅಂತ ಹೇಳಿದ್ದರಾದ್ರೂ ಅದು ಯಾಕೋ ಸಾಧ್ಯವಾಗಿಲ್ಲ. ಅಷ್ಟರಲ್ಲಾಗಲೇ ಡಿಕೆ ಶಿವಕುಮಾರ್ ಮೇಕೆದಾಟು ಪಾದಯಾತ್ರೆ ಅಂತ ಮಾಡಿ ಜನರ ಗಮನ ಸೆಳೆದು ಬಿಟ್ರು. ಸದ್ಯ ಮೇಕೆದಾಟು ಯೋಜನೆಯಿಂದ ಡಿಕೆ ಶಿವಕುಮಾರ್ ಸದ್ದಿಲ್ಲದೆ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಹಾಗಾಗಿ ಸಿದ್ದು ಸಹ ಈಗ ದೊಡ್ಡ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನ ಮಾಡುವ ಪ್ಲಾನ್ ಮಾಡಿದ್ದಾರೆ.